ಅಲ್ಲ, ಯಾವತ್ತೂ ಅಖಾಡ ಜೋರಾಗಿರಬೇಕು. ಯಾಕಂದರೆ ಅದು ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕಾಲೇಜ್ ಡೇಸಿಂದನೂ ಸ್ಟೂಡೆಂಟ್ ಯೂನಿಯನ್ ಇರೋದ್ರಿಂದ, ಸೊ ಹಂಗಾಗಿ ನಾನು ಸ್ಪರ್ಧೆನ ಭಾಳ ಸ್ಪೋರ್ಟಿವ್ ಆಗಿ ತೊಗೊಳ್ತಕ್ಕಂಥ ವ್ಯಕ್ತಿ ನಾನು. ಅದು ಕೂಡ ಇವತ್ತು ಈ ಬಾರಿ ಚುನಾವಣೆ, ಯಾಕಂದರೆ ಕಳೆದ ಬಾರಿ ನಾನು ಆಯ್ಕೆ ಆಗಿದ್ದಾಗ ನನ್ನ ಪ್ರತಿಸ್ಪರ್ಧಿಗಳು ಏನು ಆಯ್ಕೆ ಪ್ರಭಾವಗೊಂಡಿದ್ದು ಸೋತಿದ್ರು, ಅವರು ಕೂಡ ನಮ್ಮ ಆಡಳಿತಕ್ಕೆ ತುಂಬಾ ಧಕ್ಕೆ ಉಂಟು ಮಾಡಿದ್ರು. ಆಡಳಿತ ಮಾಡೋಕ್ಕೆ ಬಿಡಲ್ಲ, ಕೋರ್ಟಲ್ಲಿ ಸ್ಟೇಗೆ ತಂದರು. ಸುಮಾರು 7 ತಿಂಗಳ ಕಾಲ ನಾವು ಏನು ಆಡಳಿತ ಮಾಡಲಿಕ್ಕೆ ಆಗಿಲ್ಲ. ಸೊ ಅದು ನನಗೆ ಮಾನಸಿಕವಾಗಿ ನನಗೆ ತೃಪ್ತಿ ಕೊಡಲಿಲ್ಲ. ಸೊ ಹಾಗಾಗಿ ಮತ್ತೆ ಹಿಂದೆ 6 ತಿಂಗಳಿಂದನೇ ನಮ್ಮ ಮಾಜಿ ಅಧ್ಯಕ್ಷ ಜಯಮಾಲಾ ಅವರು ಕೂಡ, ಮೇಡಮ್ ಕೂಡ ಅವ್ರ ಮನೆಗೆ ಕರೆಸ್ಕೊಂಡು ನನ್ನ ಬ್ರದರ್ನ ಕರೆಸಿ, ಹರೀಶ್ ಅವರೇ ಪಾಪ ನಿಮಗೆ ಆಡಳಿತ ಅವಧಿ ನಿಮ್ಗೆ ಸಿಗಲಿಲ್ಲ, ಸೊ ಹಾಗಾಗಿ ನೀವು ಮತ್ತೆ ಕಂಟೆಸ್ಟ್ ಮಾಡಬೇಕು, ಮತ್ತು ಅವ್ರು ಯಾರು ಸ್ಪರ್ಧೆ ಮಾಡ್ತಾರೆ ಅವ್ರ ವಿರುದ್ಧ ತಾವು ಗೆಲ್ಲಬೇಕು ಅಂತೇಳಿ ನನ್ನ ಬ್ರದರ್ ಗಿರೀಶ್ ಅವ್ರನ್ನ ಕರೆಸ್ಕೊಂಡು ಹೇಳಿದರು. ಭಾಳ ಖುಷಿ ಆಯ್ತು. ಅವ್ರ ಆಶೀರ್ವಾದ ಇವಾಗ ಕೂಡ ಅವ್ರ ಆಶೀರ್ವಾದ ನನ್ನ ಮೇಲಿದೆ. ಸೊ ಹಾಗಾಗಿ ಇವತ್ತು ನಾನು ನಾಮಿನೇಷನ್ ಮಾಡಿದ್ದೀನಿ. ಎಲ್ಲ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ಎಲ್ಲ ನನ್ನ ಸ್ನೇಹಿತರುಗಳು ಖಂಡಿತವಾಗ್ಲೂ ಈ ಬಾರಿಯೂ ಬಹುಮತದಿಂದ ಕೈ ಹಿಡಿತಾರೆ ಅಂತೇಳಿ ನಂಬಿಕೆ ಇದೆ. ಖಂಡಿತ ನನಗೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗದ ಸೇವೆ ಮಾಡಿ ತೃಪ್ತಿ ಸಿಕ್ಕಿರಲಿಲ್ಲ. ಬಟ್ ಈ ಸತಿ ಪರಿಪೂರ್ಣವಾಗಿ ಹಗಲು ರಾತ್ರಿ ಶ್ರಮ ಇಲ್ಲದೆ ಖಂಡಿತವಾಗ್ಲೂ ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿಕೊಟ್ಟು ಬರ್ತೀನಿ ಅಂತೇಳಿ ಈ ಮೂಲಕ ನಮ್ಮ ಮತದಾರರಿಗೆ ತಿಳಿಸ್ತೇನೆ. ಸರ್, ಆವಾಗಲೇ ಹೇಳ್ದೆ, ಮೇಡಮ್ ಜಯಮಾಲಾ ಮೇಡಮ್ ಅವರು ಪ್ರತಿಸ್ಪರ್ಧಿ ಇದ್ದಾರೆ. ಹಾಗೆಯೇ ಮಾಜಿ ಸಚಿವರಾದಂಥ ಮುನಿರತ್ನ ಕೂಡ ಇದ್ದಾರೆ. ನಾನು ನಿಂತ್ಕೊಳ್ಳಿ, ಯಾಕಂದ್ರೆ ನನಗೆ ಎಲೆಕ್ಷನ್ ಅನ್ನೋದು ಸ್ಪೋರ್ಟಿವ್. ನಾನು ತುಂಬಾ ಕ್ರೀಡಾತ್ಮಕವಾಗಿ ನಾನು ತೊಗೊಳ್ತೇನೆ. ಯಾರೇ ಕಂಟೆಸ್ಟ್ ಮಾಡಿದ್ರು ನಾನು ಕಂಟೆಸ್ಟ್ ಮಾಡ್ತೀನಿ. ಯಾವುದೇ ಇದರಲ್ಲಿ ಹಿಂಸರಿಯ ವ್ಯಕ್ತಿ ನಾನಲ್ಲ. ಖಂಡಿತ ಏನು ಬಂದರೂ ಸ್ವೀಕರಿಸ್ತೀನಿ. ಖಂಡಿತ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಸರ್, ಈಗ ನಿಮಗೆ ಕರೆಸಿ ಅವರೇ ನಿಲ್ಲಿ ಅಂತ ಹೇಳಿದ್ದಾರೆ. ಈಗೇನು ಅವರು ಕೂಡ ನಮ್ಮ ಹೆಂಗೆ ಅದು ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಸರ್. ಅವರೇ, ಯಾಕಂದರೆ ಅವ್ರು ಕರೆದು ಹೇಳಿ ನಿಮ್ಮನ್ನು ಎಲೆಕ್ಷನ್ ನಿಲ್ಲಿ ಅಂತ ಹೇಳ್ತಾರೆ. ಹೌದು, ಈಗೇನು ಅವರು ನಿಮ್ಮ ಆಪೋಸಿಟಾಗಿ ಬರ್ತಾರೆ. ಅದೇ ನನಗೆ ಅದು ಅರ್ಥ ಆಗಲ್ಲ. ನನಗೆ ಏನು ಇದ್ದಕ್ಕಿದ್ದಂಗೆ ಕೇಳಿದೆ ಮೇಡಮ್. ಆಲ್ಮೋಸ್ಟ್ ಸುಮಾರು ಸತಿ ನಾನು ಅವರೇ ಕರೆದು ಅವರೇ, ಯಾಕಂದ್ರೆ ನನಗೆ ಇವತ್ತೇನು ಒಂದು ನನಗೆ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ದೀನಿ ಆ ಮೇಡಮ್ ಕೂಡ. ನನಗೂ ಅವ್ನು ಬ್ರದರ್ ಕಂಡು ನಿಂತ್ಕೊಳ್ಳಿ ಅಂತೇಳಿ ಇದು ಮಾಡಿ ಕೊನೆ ಕ್ಷಣದಲ್ಲಿ ಬಂದು ಕಂಟೆಸ್ಟ್ ಮಾಡ್ತಾರೆ ಅಂದರೆ ಅದು ಉದ್ದೇಶ ದುರುದ್ದೇಶ ನನಗೆ ಗೊತ್ತಿಲ್ಲ. ಹಿಂದೆ ಯಾರು ಇರ್ಬೋದು ಸರ್? ಯಾರು ಹೇಳಿದ್ದಾರೆ? ಅಲ್ಲ, ಯಾರನ್ನೇ ಇರಲಿ ಸರ್, ಸ್ವಂತ ಬುದ್ಧಿ ಅನ್ನೋದು ಇರ್ತಲ್ಲ. ಹಂಗಾಗಿ ಅದು ಬಿಜೆಪಿ ಕಾಂಗ್ರೆಸ್ ಸರ್ ನನಗೆ, ಯಾಕಂದರೆ ಇಲ್ಲಿ ನಾವು ರಾಜಕೀಯ ತರಲಿಕ್ಕೆ ಇಷ್ಟಪಡಲ್ಲ. ಇಲ್ಲೇನಿದ್ರು ನಾವೆಲ್ಲ ಎಲೆಕ್ಷನ್ ಆಗೋವ್ರಿಗೂ ಸ್ಪರ್ಧಿಗಳು, ಪ್ರತಿಸ್ಪರ್ಧಿಗಳು, ಮರುದಿನ ಎಲ್ಲ ಸ್ನೇಹಿತರೆ. ಸೊ ಹಂಗಾಗಿ ನಾನು ರಾಜಕೀಯ ನಮ್ಮ ಚಿತ್ರಕ್ಕೆ ಬೆರೆಸಲಿಕ್ಕೆ ನನಗೆ ಇಷ್ಟ ಇಲ್ಲ. ಮುನಿರತ್ನ ಅವ್ರಿಗೆ ನಿಲ್ತಾರಲ್ಲ, ಆ ಥರದೊಂದು ಪ್ರದೇಶ ಕೊಡ್ತಾ ಇದೆ ಅಂತ ಅದು ನನಗೆಲ್ಲೂ ಕಾಣ್ತಾ ಇಲ್ಲ. ನಮ್ಮ ಚಿತ್ರರಂಗ ಒಂದೇ ಕಾಣ್ತಾ ಇರೋದು, ನನಗೆ ರಾಜಕೀಯವಾಗಿ ಏನು ಕಾಣಿಸ್ತಾ ಇಲ್ಲ. ಬಟ್ ಮುನಿರತ್ನ ಅವ್ರು ಬಂದಿರೋದಕ್ಕೆ ತಾವು ಹೇಳ್ತಾ ಇರ್ಬೋದು. ಬಟ್ ಆ ಥರ ನನಗೇನು ಅನಿಸ್ತಲ್ಲ. ನನಗೆ ಎಲ್ಲ ಚಿತ್ರರಂಗದವ್ರೇ ಕಾಣಿಸ್ತಾರೆ. ಯಾರು ಮುನಿರತ್ನ ಅವರು ಕೂಡ ಚಿತ್ರರಂಗದವ್ರ ಥರ ಕಾಣಿಸ್ತಾರೆ. ಜಯಮಾಲಾ ಅವರು ಕೂಡ ಚಿತ್ರರಂಗದವ್ರು ಅಂತೇಳಿ ಕಾಣಿಸುತ್ತೆ. ಯಾವುದೇ ಪಾರ್ಟಿ ಕಾಣಿಸ್ತಾ ಇಲ್ಲ. ಬಟ್ ಅದು ಕೂಡ ನಾವೆಲ್ಲ ಯಾರೇ ಸ್ಪರ್ಧಿ ಆಗಲಿ, ನಾನಂತೂ ಸ್ಪರ್ಧಿ ಆಗಿದ್ದೀನಿ. ಮತದಾರರು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಈ ಬಾರಿ ಬಹುಮತದಿಂದ ಆರಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಕಳೆದ ಬಾರಿ ಎಲೆಕ್ಷನ್ ನಿಮಗೆ ತೃಪ್ತಿ ಕೊಟ್ಟಿದೆ ಸರ್? ಕಳೆದ ಎಲೆಕ್ಷನ್ ಮತ್ತು ಆಡಳಿತ ನಡೆಸಿದ್ದು ಸರ್ ಎಲೆಕ್ಷನ್ನು ತೃಪ್ತಿ ಕೊಟ್ಟು, ಯಾಕಂದ್ರೆ ನನ್ನ ಪ್ರೀತಿಯ ಮತ ಬಾಂಧವರು ಬಹುಮತದಿಂದ ಆರಿಸಿ ಕಳಿಸಿದ್ರು. ಆ ಬಹುಮತಕ್ಕೆ ಧಕ್ಕೆ ಉಂಟು ಮಾಡಿದ್ರು ನನ್ನ ವಿರೋಧ ಶಕ್ತಿಗಳು. ಧಕ್ಕೆ ಮಾಡೋದು ಅಂದರೆ ಅವ್ರು ಕೊಟ್ಟಂಥ ಮತಗಳಿಗೆ ಬೆಲೆ ಇಲ್ವಾ? ಇವ್ರುಗಳೇ ಇಲ್ಲಿ ಊಟ ಹೊಡ್ಕೊಂಡು ಕುಂತ್ಕೊಂಡಿರ್ಬೇಕಾ? ಸೊ ಹಾಗಾಗಿ ಅವರ ಧೋರಣೆಯನ್ನು ಪ್ರತಿಯೊಬ್ಬರ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಎಲ್ಲರೂ ಅರ್ಥ ಆಯಿತು. ಸೊ ಹಾಗಾಗಿ ನನ್ನ 3 ವಲಯದ ಎಲ್ಲ ನಮ್ಮ ನಿರ್ಮಾಪಕರಾಗ್ಬೋದು, ವಿತರಕರಾಗ್ಬೋದು, ಪ್ರದರ್ಶಕರಾಗ್ಬೋದು, ಯಾರು ನನ್ನ ಕೈ ಬಿಡಲ್ಲ. ಖಂಡಿತವಾಗ್ಲೂ ಈ ಬಾರಿ ಕೂಡ ಎಲ್ಲರೂ ನನ್ನ ಒಟ್ಟಿಗೆ ನಿಂತಿದ್ದಾರೆ. ಅವರ ಎಲ್ಲ ಪ್ರತಿಯೊಬ್ಬರು ಮನೆ ಬಾಗಿಲು ಕೂಡ ನಾನು ಹೋಗಿ ಬರ್ತಾರೆ. ಏನೇ ಸಮಸ್ಯೆ ಇದ್ದರೂ ಕೂಡ ಅವ್ರು ಇಲ್ಲಿಗೆ ಬರೋದು ಬೇಡ, ನಾವೇ ಅಲ್ಲಿ ಹೋಗ್ತೀವಿ. ನಾವೇ ಅಲ್ಲಿ ಹೋಗಿ ಅವ್ರ ಸಮಸ್ಯೆ ಏನೇ ಇದ್ದರೂ ಕೂಡ ಬಗೆಹರಿಸ್ಬರ್ತೇವೆ. ಈಗಾಗಲೇ ನಮ್ಮ ನಿರ್ಮಾಪಕ ಸಂಘದಲ್ಲಿ ಕೂಡ ಬಹುತೇಕ ಎಲ್ಲ ನಮ್ಮ ತಂಡದವರೇ ಬಂದಿದ್ದಾರೆ. ಪ್ರಣಾಳಿಕೆ ಏನಿದೆ ಸರ್ ಈ ವರ್ಷದ? ನಿಮ್ಮದು ಪ್ರಣಾಳಿಕೆ ಏನಿರುತ್ತೆ ಈ ವರ್ಷ? ಪ್ರಣಾಳಿಕೆ ಎಲ್ಲ ಮಾಡ್ತಾಯಿದ್ದೀವಿ ನಾವು. ಮತ್ತು ಇನ್ನು ಇಂಡಸ್ಟ್ರಿಗೆ ಏನು ಆಗಬೇಕು ಆ್ಯಕ್ಚುಲಿ 31ಕ್ಕೆ ಎಲೆಕ್ಷನ್ ಇದೆ. ಹೌದು, ತುಂಬ ಶಾರ್ಟ್ ಟೈಮ್. ಪ್ರಣಾಳಿಕೆ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ. ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. ನಾವು ಇನ್ನೇನು ನಾವು ಅದು ಕೂಡ ಪ್ರಣಾಳಿಕೆ ನಾನು ಕೂಡ ಬಿಡುಗಡೆ ಮಾಡ್ತೇನೆ.
ಸರ್ ಇವಾಗ ಮಾತಿನ ಮಧ್ಯೆ ಹೇಳಿದ್ರೆ ಇದಕ್ಕೂ ರಾಜಕೀಯಕ್ಕೂ ಏನು ಮಿಡ್ಲೆ ತರಲ್ಲ ಅಂತ, ಹಂಗಿದ್ರೆ ಫಿಲಂ ಚೇಂಬರಿಗೂ ರಾಜಕೀಯ ಇದಕ್ಕೂ ನಂಟಿಲ್ವಾ? ನಂಟಿದೆ ಮೇಡಮ್. ಯಾಕಂದರೆ ರಾಜಕೀಯ ಮತ್ತು ಚಿತ್ರರಂಗ ಭಾಳ ಹತ್ರ ಒಂದು ಇದು ಇದೇ ಇಲ್ಲ ಅಂತಲ್ಲ. ಬಟ್ ಯಾವತ್ತೂ ಕೂಡ ಅಣ್ಣವ್ರ ಕಾಲದಿಂದ ಕೂಡ ಇಲ್ಲಿ ರಾಜಕೀಯ ಬೆರೆಸಿಲ್ಲ. ರಾಜಕೀಯ ತರೋರ್ತಾನೆ ತರ್ತಾ ಇದ್ದಾರೆ ಅಷ್ಟೇ. ಬಟ್ ನಾನಂತೂ ಯಾವುದೇ ಕಾರಣದಲ್ಲಿ ರಾಜಕೀಯ ಮಿಶ್ರಣ ಮಾಡಲಿಕ್ಕೆ ಇಷ್ಟಪಡಲ್ಲ, ಮಾಡೋದು ಇಲ್ಲ. ಅದು ಮಿಶ್ರಣ ಆದರೂ ಏನೂ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ನಾನು 3 ಪಾರ್ಟಿಲೂ ಇದ್ದವನು. ನಾನು ಇವತ್ತು ಯೂತ್ ಕಾಂಗ್ರೆಸ್ ಇರ್ಬೋದು, ನಾನು JDS ಅಲ್ಲಿ ಇದ್ದವನು, BJP ಇದ್ದವನು. ಕೊನೆಗೆಲ್ಲ ರಾಜಕಾರಣ ಬೇಡ, ಕನ್ನಡ ಚಿತ್ರರಂಗ ಒಂದೇ ಸಾಕು ಅಂದರೆ ಕನ್ನಡ ಚಿತ್ರರಂಗ ಸೇವೆ ಮಾಡಲಿಕ್ಕೆ ನಾನು ಇವತ್ತು ಪಣ ತೊಟ್ಟು ನಿಂತಿದ್ದೇನೆ, ಯಾವುದೇ ಪಾರ್ಟಿ ಬೇಡ ಅಂತೇಳಿ ಅಂತ. ಸೊ ಹಂಗಾಗಿ ನಾನು ರಾಜಕೀಯ ಬೆರೆಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬರ ಹತ್ರ ಹೊಂದಾಣಿಕೆ ಮಾಡೋ ಶಕ್ತಿ ನನ್ನಲ್ಲಿದೆ, ನನ್ನ ತಂಡದ ಕೂಡ ಇದೆ. ಸರ್ ನೀವಿದ್ದಂಥ ಸಂದರ್ಭದಲ್ಲಿ ಲಾಸ್ಟ್ ಏನು ನೀವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ನಿಮಗೆ ಮಾಡೋಕ್ಕಾಗಿಲ್ಲ ಅಂತ ನೀವು ಆ ಟೈಮಲ್ಲಿ ಹೇಳ್ಕೊಂಡಿದ್ದೀರಿ ಕೂಡ. ಈ ಸಲ ಮತ್ತೆ ಅದು ರಿಪೀಟ್ ಆದರೆ ಏನು ಮಾಡ್ತೀರಾ? ಅದಕ್ಕೆ ನಾನು ತಗೊಂಡಿದ್ದೀರ ಖಂಡಿತವಾಗ್ಲೂ ಇವತ್ತು ಎಂಥ ದುಷ್ಟಶಕ್ತಿಗಳು ಬರಲಿ, ಎದುರಿಸೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಅದು ಎದುರಿಸಿ, ಯಾರೇ ಬರಲಿ ಅದು ಎದುರಿಸಿ ನನ್ನ ಒಂದು ಮತದಾರಿಗೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಹಗಲು ರಾತ್ರಿ ಏನೇನು ಆಗಬೇಕೋ ಪ್ರತಿಯೊಂದು ಪಣ ತೊಟ್ಟು ಮಾಡ್ತೇನೆ ಅನ್ನೋ ನಂಬಿಕೆ ನನಗಿದೆ. ಈ ಹಿಂದಿನ ಅಧ್ಯಕ್ಷ ನರಸಿಂಹರವರ ಆಡಳಿತ ನಿಮಗೆ ತೃಪ್ತಿ ಕೊಟ್ಟಿದೆ ಅಂತ ಅದು ನಾವು ನರಸಿಂಹರು ಕೇಳೋದು ಒಳ್ಳೆಯದು ಸರ್. ನೀವು ಹೇಳ್ಬೇಕು ಸರ್, ಒಳಗಡೆಯಿಂದ ನೋಡ್ತಿರಲ್ಲ ಸರ್. ಅದು ನಾನು ಸರ್ ಅದು ಕೆಲಸ ಆಗಿಲ್ಲ ಅಂತೇಳಿ ಸರ್, ನರಸಿಂಹರವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಅವರು ಕೂಡ ನಂತರ ಇನ್ನು ಮುಂದೆ ನಾಳೆಯಿಂದ ಮಾಜಿ ಅಧ್ಯಕ್ಷ ಆಗೋರು. ಅದು ಕೂಡ ವೈಯಕ್ತಿಕವಾಗಿ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರವ್ರ ಆಡಳಿತ ಅವ್ರವ್ರಿಗೆ ತೃಪ್ತಿ ಅತೃಪ್ತಿ ಕೊಡೋಂತೂ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಹೊರಗಡೆಯಿಂದ ನೋಡಿದಾಗ ಯಾವುದೇ ರೀತಿ ಅದು ಕೆಲಸ ಆಗಿಲ್ಲ, ಬರೀ ದ್ವೇಷ ಅಸೂಯೆಯಿಂದನೇ ಕೂಡಿತ್ತು. ಅಂದರೆ ಪಾಪ ಅವ್ರ ಅಧ್ಯಕ್ಷ ಬಗ್ಗೆ ಹೇಳ್ತಲ್ಲ, ಕೆಲವು ಇದರಿಂದ ಅಂದರೆ ಬೇರೆ ಮೆನ್ಷನ್ ಅಂತಂದರೆ ಮೇಡಮ್, ಈಗ ಪದಾಧಿಕಾರಿಗಳು ಕೆಲವೊಂದು ಏನು ಗೊತ್ತಾ ಮಾಡೋ ಕೆಲಸಗಳು ಡೆವಲಪ್ಮೆಂಟ್ ಕೆಲಸ ಮಾಡಬೇಕು. ಕೆಲವು ಮೆಂಬರ್ಸ್ ಮೇಲೆ ಅಂದರೆ ಈ ಸುಮ್ಮನೆ ಏನು ಅಟ್ಲೀಸ್ಟ್ ಪ್ರಶ್ನೆ ಮಾಡೋರನ್ನ ಸಸ್ಪೆಂಡ್ ಮಾಡೋದು ಇದೇ ಒಂದು ದೊಡ್ಡ ಕೆಲಸ ಆಗಿತ್ತು ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತೇಳಿ ನಾನು ಹೇಳಿ ಇಷ್ಟಪಡ್ತೀನಿ. ನಿಂತ್ಕೊಂಡು ಯಾರೇ ಇದ್ರೂ ಕೂಡ ನಿಮ್ಮ 1 ವರ್ಷ ಅವಧಿ ನಿರ್ಧಾರ ಸೆಟ್ ಮಾಡ್ಕೊಳಕ್ಕೆ 6 ತಿಂಗಳು ಆಗೋಗಿರುತ್ತೆ, ಇನ್ನು 6 ತಿಂಗಳು ಕಿತ್ತಾಟದಲ್ಲೇ ಆಗೋಗುತ್ತೆ. ಸರ್ ನಾನು ಆಲ್ರೆಡಿ ಲಾಸ್ಟ್ ಇಯರ್ 1 ಇಯರ್ ಇದಲ್ಲ ಸರ್, 7 ತಿಂಗಳು ಸ್ಟೇ, 3 ತಿಂಗಳು ಆಡಳಿತ ಮಾಡಿದೆ, ಅದು ಅನುಭವ ಆಗಿದೆ. ಅಂದರೆ ಈಗ ಡೇ 1ನಿಂದನೇ ಆ ಕೆಲಸ ಮಾಡೋ ಇದು ನನಗಿದೆ. ಯಾಕಂದರೆ ಇನ್ನು 3 ತಿಂಗಳು ಗೆದ್ದ ಮೇಲೆ 3 ತಿಂಗಳು ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಏನಿಲ್ಲ, ಆಲ್ರೆಡಿ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಇನ್ನೇನಿದ್ರು ಕಾರ್ಯಗತ ಮಾಡಬೇಕು. ಅಟ್ಲೀಸ್ಟ್ ಅದು ಬೈಲರ್ ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ ಮಾಡೋ ಪ್ರಯತ್ನ ಮಾಡಿ ಸರ್. ಇಲ್ಲಿ 6 ತಿಂಗಳು ಸೆಟಪ್ ಮಾಡ್ಕೊತೀರಾ, ಇನ್ನೊಂದು 6 ತಿಂಗಳು ಸರ್ ಇಲ್ಲ ಆಲ್ರೆಡಿ ಅನೇಕರು 2 ವರ್ಷ 3 ವರ್ಷ ಮಾಡ್ಲಿಕ್ಕೆ ಕೊಟ್ಟಿದ್ರು. ನಾವು ಕೂಡ ಸಾಕು 1 ವರ್ಷ ಅನ್ಸಾಕ. ಅದೇ ಇಲ್ಲಿ ಮೋರಿಗೆ ಕೆಲಸ ಮಾಡಬೇಕಾಗಿಲ್ಲ, ಕರೆಂಟ್ ಕೆಲಸ ಮಾಡಬೇಕಾಗಿಲ್ಲ, ರೋಡ್ ಹಾಕಬೇಕಾಗಿಲ್ಲ. ಇಲ್ಲಿ ಕನ್ನಡ ಚಿತ್ರ 3 ವಲಯ ಇರೋದು. 1 ವರ್ಷ ಸಾಕು ಅನ್ನೋದು ನೀವು ನಾನು ಹೇಳ್ತೀನಿ. ಯಾಕಂದರೆ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಸರ್, ಹೊಸಬ್ರು ಬರ್ಬೇಕು ಸರ್. ಇಲ್ಲ ಹಳಬ್ರು ಯಾರು ಊಟ ಹೊಡ್ಕೊಂಡು ಕುಂತ್ಕೊಂಬಾರ್ದು. ಇಲ್ಲಿ ಸರ್ ನಿಮ್ಮ ಉದ್ದೇಶ ಬರೀ ಅಧ್ಯಕ್ಷರು ಬದಲಾಗಬೇಕು ಅಂತನಾ ಅಥವಾ ಅಧ್ಯಕ್ಷ ಆಗಲಿ ಪದಾಧಿಕಾರಿಗಳು. ಯಾಕಂದರೆ ಒಂದು ಅಧ್ಯಕ್ಷ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಪದಾಧಿಕಾರಿಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಸಬಾರ್ಡಿನೇಟ್ಸ್ ಅವ್ರ ಕಡೆ ಕೆಲಸ ಮಾಡಲಿಕ್ಕೆ ಸಬಾರ್ಡಿನೇಟ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹಂಗಾಗಿ 1 ವರ್ಷ ಸಾಕು. ಯಾಕಂದರೆ ಇನ್ನೂ ಅನೇಕರಿಗೆ ಅವಕಾಶ, ಇನ್ನೂ ನಮ್ಮ ಸಿದ್ದರಾಜಣ್ಣ ಅಧ್ಯಕ್ಷ ಆಗಬೇಕು, ನಂದಿ ಆಡೋರ ಅಧ್ಯಕ್ಷವಾಗಿ ಎಲ್ಲರಿಗೂ ಅವಕಾಶ ಮಾಡಿಕೊಡು. ಸೊ ಹಂಗಾಗಿ 1 ವರ್ಷ ಇರಲಿ ಅಂತಲೇ ನಾವು ಸರ್ ಅಧ್ಯಕ್ಷರಾಗೋದು ಮಾತ್ರ ಕೆಲಸನ ಸರ್? ಯಾಕಂದರೆ ಇಲ್ಲಿ ಯಾವುದೇ 1 ವರ್ಷದಲ್ಲಿ ನೋಡಿದರೆ ಯಾವುದೂ ನೀವು ತಗೊಂಡಂಥ ಕ್ರಮಗಳು ಇಲ್ಲಿ ಯಾವುದು ಕೂಡ ಬಂದಿಲ್ಲ, ಆಡಳಿತಕ್ಕೆ ಬಂದಿಲ್ಲ ಅಥವಾ ಏನು ಅದು ಜಾರಿಗೆ ಆಗಿಲ್ಲ. ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದೆ ಫಿಲಂ ಚೇಂಬರ್. ಮೇಡಮ್ ಇದು ನಾನು ಆಯ್ಕೆ ಆದಮೇಲೆ ಖಂಡಿತವಾಗಿ ಪ್ರಶ್ನೆ ಕೇಳಿ ಖಂಡಿತವಾಗಿ ಆಯ್ಕೆ ಆಗಬೇಕು ಅಂತಲೇ ಹೌದು ಮೇಡಮ್, ಆಗಿದ್ಮೇಲೆ ಅದರ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಖಂಡಿತವಾಗ್ಲು ಸರ್. ಈಗ ಆಲ್ರೆಡಿ ನೀವು ಆಗಿರೋದು ಅನುಭವ ಇದೆ, ನಿಮ್ಗೆ ಸಪೋರ್ಟ್ಗಳು ಇದೆ, ನಿಮ್ಗೆ ಗೆಲುವು ಕೂಡ ನಿಮ್ಗೆ ಆಗೋ ಸಾಧ್ಯತೆಗಳು ತುಂಬ ಇರೋದ್ರಿಂದ ಈಗ ತಮಿಳು ತೆಲುಗು ಫಿಲಂ ಚೇಂಬರ್ ಅಂದರೆ ಒಂದೇ ಮಾತು, ಅಲ್ಲಿ ಯಾರು ಕೆಮ್ಮಂಗಿಲ್ಲ, ಏನು ಡಿಸೈಡ್ ಅದಕ್ಕೆ ಇಲ್ಲಂಗಿಲ್ಲ. ಇಷ್ಟೊಂದು ನಮ್ಮನ್ನು ಕೇಳಿದ ಫಿಲಂ ಚೇಂಬರ್ ಇದೆಯಾ ಬೆಂಗಳೂರಲ್ಲಿ, ಕನ್ನಡದಲ್ಲಿ ಇದೆಯಾ ಅಂತಾರೆ. ಸೊ ಆ ಥರ ಉತ್ತರಗಳು ಏನು ಕೊಡ್ತೀರಾ ಸರ್ ಅಂತ ನಾನು ಕೇಳೋದು. ಸರ್ ಇಲ್ಲಿ ನಾನು ಪ್ರತಿಯೊಬ್ಬರನ್ನು ಒಂದೇ ಥರ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ನ್ಯಾಯ ಅನ್ನೋದು ಒಂದೇ ಕಡೆ ಆಗಬೇಕು. ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟು ತ್ಯಾಪೆ ಸಾರಿಸೋದು ಈ ಕೆಲಸ ಆಗಬಾರ್ದು. ಬಟ್ ಆಗಿದೆ, ಅನೇಕ ಬಾರಿ ಆಗಿದೆ, ಇಲ್ಲ ಅಂತಲ್ಲ. ಸೊ ಹಂಗೆ ಆಗಬಾರ್ದು. ಇನ್ನು ಮುಂದೆ ಖಂಡಿತವಾಗ್ಲು ಅದೇನೇ ಕಡ್ಡಿ ತುಂಡಾಗಂಗೆ ಮಾಡೋ ಜವಾಬ್ದಾರಿ ನಂದು. ಖಂಡಿತವಾಗ್ಲು ಪ್ರತಿಯೊಂದು ಕೆಲಸನೂ ಜವಾಬ್ದಾರಿಯುತವಾಗಿ ನಾನು ನಮ್ಮ ತಂಡ ಮಾಡ್ತೀವಿ ಅನ್ನೋ ನಂಬಿಕೆ
ನಮ್ಮ ನಿರ್ಮಾಪಕರಿಗೆ, ವಿತರಕರ, ಪ್ರದರ್ಶಕರು ಪ್ರತಿಯೊಬ್ಬರಿಗೂ ಇದೆ ಸರ್. ಸರ್ ಕೊನೆಯದಾಗಿ ಜಯಮಾಲ ಅವ್ರ ನಿರ್ಧಾರ ಏನು ಅಂತ ನೀವು ಹೇಳಿಲ್ಲ. ಅವರ ಡಬಲ್ ಸ್ಟ್ಯಾಂಡ್ ನಿರ್ಧಾರಕ್ಕೆ ಯಾಕೆ ಈ ಥರ ಅನ್ನೋದು ಸರ್ ಗೊತ್ತಿಲ್ಲ, ಮೇಡಮ್ ಅವ್ರು ಕೇಳ್ಬೇಕು ಸರ್. ನೀವು ಹೇಳ್ಬೇಕು ಸರ್, ನೀವು ಎರಡು ಸರಿ ಸರ್ ಇದು ಅವರು ಸರ್ ನನಗೆ ನಮ್ಮ ಅಕ್ಕ ಅವರು ಅವರೇ ಕರೆದು ನಿಮಗೆ ನೀವೇ ನಿಲ್ಲಿ ಅಂತ ಹೇಳಿ ಹೇಗೇನು ಸೀನ್ ಕಟ್ ಮಾಡಿದ್ರೆ ಅವರು ಸ್ಥಾನ ನಿಲ್ತಾರಂತೆ. ಸರ್ ನಮ್ಮ ಅಕ್ಕ ಅವರು, ನಮ್ಮ ಕನ್ನಡ ಚಿತ್ರ ಹಿರಿಯ ಅಕ್ಕ. ನನಗಂತೂ ನಮ್ಮ ಅಕ್ಕ ಅವರು, ಜಯಮಾಲ ಅವರು, ನಾನು ಇವತ್ತು ಅವರು ತಾಯಿ ಮತ್ತು ಅಕ್ಕನ ಸ್ಥಾನದಲ್ಲಿ ನಾನು ಪೂಜೆ ಮಾಡ್ತೀನಿ ಅವ್ರಿಗೆ. ಬಟ್ ಅವರು ನಿಂತ್ಕೊತೀನಿ ನಿರ್ಧಾರ ಯಾಕೆ ತೊಗೊಂಡ್ರು ಅನ್ನೋದು ಗೊತ್ತಿಲ್ಲ ನನಗೆ. ಅದು ಅವ್ರಿಗೆ ಕೇಳಬೇಕು ಸರ್. ನೀವು ಅಕ್ಕನ ಪ್ಲೇಸ್ ಅಂದ್ರೆ ತಮ್ಮನಾಗಿ ಕೇಳ್ಬೋದಿತ್ತಲ್ಲ ಸರ್? ತಮ್ಮನಾಗಿ ನಾನು ಕೇಳಿದ್ದೀನಿ, ತಮ್ಮನಾಗಿ 2 ಸತಿ ಕೇಳಿದ್ದೀನಿ ಮೇಡಮ್. ಉತ್ತರ ಕೊಟ್ಟಿಲ್ಲ. ತಮ್ಮನಾಗಿ ಉತ್ತರ ಕೊಟ್ಟಿಲ್ಲ. ನಂಗೆ ಒಂದು ಸತಿ ಬಿಟ್ಕೊಡು ಅಂತ. ಮೇಡಮ್ ನಾನು 6 ತಿಂಗಳು ನಿಮ್ಗೆ ಗೊತ್ತಿದೆ, ನೀವೇ ಹೇಳಿದ್ದೀನಿ, ನೀವೇ ಗಾಡಿ ನೂಕ್ಬಿಟ್ಟು ಮತ್ತೆ ಹಿಂದಿನ ಬಸ್ಸಲ್ಲಿ ಬಂದ್ಬಿಟ್ಟು ಕತೆ ಹೆಂಗೆ ಮೇಡಮ್ ನೀವು ಅಂತ ನನಗೆ ಪ್ರಶ್ನೆ ಮಾಡಿದ್ದೀನಿ ನಾನು. ಸರ್ ನನಗೆ ನಮ್ಮ ಅಕ್ಕ ನಿಂತ್ಕೊತಾರ ನಿಂತ್ಕೊಳ್ಳಿ, ನಮ್ಮ ಅಣ್ಣ ಮುನ್ರತ್ನ ನಿಂತ್ಕೊತಾರ ನಿಂತ್ಕೊಳ್ಳಿ, ತಮ್ಮನಾಗಿ ನಾನು ನಿಂತ್ಕೊತೀನಿ. ಜನ ನಿರ್ಧಾರ ಮಾಡ್ತಾರೆ, ನಾನು ಅದಕ್ಕೇನಿಲ್ಲ ಸರ್. ಇಲ್ಲಿ ತಮ್ಮ ಅಣ್ಣಂದ್ರ ಗೊಂದಲ ಇದೆ ಅಂತ ಆಯ್ತು. ಗೊಂದಲ ಇಲ್ಲ, ಸ್ಪರ್ಧೆ ಇದು, ಸ್ಪರ್ಧೆ ಮೇಡಮ್ ಇದು. ಅಕ್ಕ ತಮ್ಮನ ಆ ಥರ ಇಲ್ಲ. ನನಗೆ ಇವತ್ತು ನಾನು ಪೂಜಾ ಮನೋಭಾವದಿಂದ ಅಮ್ಮನ ನೋಡೋದು ನಾನು, ಜಯಮಾಲ ಮೇಡಮ್ ಅವ್ರನ್ನ. ಅವ್ರು ಕಂಟೆಸ್ಟ್ ಮಾಡಲಿ, ನಂಗೆ ಇವತ್ತು ಅಷ್ಟು ಗೌರವ ಇದೆ. ಇದು ನಿಂತ್ಕೊಂಡಿದ್ದಾರೆ ಅಂತ ಇದಿಲ್ಲ, ತುಂಬಾ ಗೌರವ ಇದೆ. ಆ ಗೌರವ ಅಕ್ಕ ತಮ್ಮನ ಸ್ಪರ್ಧೆ ಆಗಿದ್ವಿ. ಖಂಡಿತವಾಗ್ಲೂ ಅಕ್ಕನಕ್ಕಿಂತ ತಮ್ಮನ ಇಷ್ಟಪಡ್ತಾರೆ ಅಂತೇಳಿ ನಂಬಿಕೆ ನನಗಿದೆ.